ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು, ನೀನ್ ಬರೀ ಮಗಳಲ್ಲ ಕಣೆ, ನಮ್ಮ ಪಾಲ್ಗೆ ದೇವತೆ ಆಗಿದ್ಯಾ. ಎಲ್ಲನೂ ಅಪ್ಪನಿಂದನೇ ಸಾಧ್ಯ ಆಗಿತ್ತಮ್ಮ. ಅವ್ರು ಓದಿಸಿದಕ್ಕೆ ತಾನೆ ನಾನು ಡಾಕ್ಟರ್ ಆಗಿತ್ತು. ನನ್ನ ಮರ್ಯಾದೆಗೋಸ್ಕರ ನಿನ್ನನ್ನು ಓದಿಸಿ ತಪ್ಪು ಮಾಡಿಬಿಟ್ಟಿದ್ದೀನಿ ಪಾರ್ವತಿ. ಚಿಕ್ಕನೆ ಏನೆಲ್ಲ ಉಲ್ಟಾ ಪಲ್ಟಾ. ನನಗೂ ಅದೇ ಗೊತ್ತಾಯ್ತಿಲ್ಲ ಕಲ. ನನಗೇನೋ ಅನ್ನಿಸ್ತಾ ಐತೆ, ದಣ್ಗಳು ಎಡವಾಟ್ ಮಾಡ್ಕೊಂಬಿಟ್ಟವ್ರು ಏನೋ ಅಂತ. ಅವರು ಒಂದು ಬಾಣ ಬಿಟ್ಟವ್ರೆ, ಪಾರ್ವತವರು ತಿರುಗಿಸ್ ಬಾಣ ಬಿಟ್ಟವ್ರೆ. ಅದೆಲ್ಲೋ ಕೋಚ್ಕೊಂಬಿಟ್ಟೈತೆ ಏನೋ. ಅರ್ಶಿನ ಕುಂಕುಮ ಉಳಿಸೋ ಮಗಳು ಎಲ್ರಿಗೂ ಸಿಗಲ್ಲ ಅಕ್ಕ. ನಿಜ ಅಕ್ಕ, ನಮ್ಮ ಅರ್ಶಿನ ಕುಂಕುಮ ಉಳಿಸಿದ ಪಾರುಗೆ ನಾವು ಅರ್ಶಿನ ಕುಂಕುಮ ಕೊಡಬೇಕು. ರಾಣಿ, ಅರ್ಶಿನ ಕುಂಕುಮ ತೊಗೊಂಬರ್ತೀಯಾ? ಸರಿ. ಹಾಂ. ಈ ಸಂದರ್ಭದಲ್ಲಿ ಊರಿನ ಜನರಿಗೆಲ್ಲ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೋಪನೂ ಬರುತ್ತೆ, ಇರಿಟೇಟ್ ಆಗುತ್ತೆ. ನಾನು ಬಾಗಿಲು ತೆಗೆದು ಆಚೆ ಹೋಗಿ ನಿಮಗೇನೂ ಆಗಿಲ್ಲ ಅಂತ ನಿಜ ಹೇಳಿದ್ರೆ ಕಣ್ಣೀರು ಹಾಕ್ತಿರೋ ಜನರು ಕಲ್ಲು ಹಾಕೋದಕ್ಕೂ ಯೋಚನೆ ಮಾಡಲ್ಲ. ನಮ್ಮಪ್ಪ ಅಂದ್ರೆ ಯಾರು? ಯಮ. ಅಂದ್ರೆ ಯಮನ ಜೊತೆ ಹೋರಾಡಿ ಜೀವ ಉಳಿಸ್ಕೊಂಡು ಬಂದೋರು. ನಿಮ್ಮೆಲ್ಲರೂ ಪ್ರೀತಿ ಇದ್ರೆ ಆ ಯಮ ಮಾರಿಗುಡಿಗೆ ಕಾಲಿಡೋದಕ್ಕೆ ಸಾಧ್ಯನೇ ಇಲ್ಲ, ಅಲ್ವೇನಪ್ಪ? ಅಕ್ಕ, ಅಪ್ಪ ಆಶೀರ್ವಾದ ಮಾಡಿ. ಹೇಳಪ್ಪ. ಒಳಗಡೆ ನಡ್ತಿರೋ ವಿಷಯ ನಾನು ಯಾರಿಗೂ ಹೇಳಲ್ಲ. ನೀವಾಗೆ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ. ಹೇಳಿದ್ರೆ ಏನಾಗ್ಬೋದು ಅಂತ ಗೊತ್ತಿಲ್ಲದಿರೋ ಅಷ್ಟು ದೊಡ್ಡರು ನೀವಲ್ಲ. ಆದರೆ ಇನ್ನು ಮುಂದೆ ನನ್ನ ಮಾವನ ಜೊತೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ ಅಂತ ನಿಮಗೆ ಗೊತ್ತಿದ್ರೆ ನಿಮಗೆ ಒಳ್ಳೆಯದು. ನಿಮ್ಮ ಕೈ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆಷ್ಟು ಭಯ ಆಗ್ತಿದೆ ಅಂತ. ಹಾಂ, ಆಶೀರ್ವಾದ ಮಾಡಿಪ್ಪ. ಒಳ್ಳೆಯದಾಗಲಿ. ಸರಿಪ್ಪ, ನಾನಿನ್ನು ಹೋಗಿ ಬರ್ತೀನಿ. ಏನೇ ಬೇಕಿದ್ರು ನನಗೊಂದು ಮಾತು ತಿಳಿಸಿ, ನಾನು ಬರ್ತೀನಿ. ರೀ, ಹೊರಡೋಣ. ಅಲ್ಲ, ಮಾವನ ಸೇವೆಗೆ ನಾನೇ ಬೇಕಾದ್ರೆ ಇಲ್ಲೇ ಇದ್ದು. ಏನು ಬೇಕಾಗಿಲ್ಲ. ನಾನು ಟ್ರೀಟ್ಮೆಂಟ್ನ ಚೆನ್ನಾಗಿ ಕೊಟ್ಟಿದ್ದೀನಿ. ಮಾಮೂಲಿ ಅಲ್ಲ, ಹೈ ಡೋಸೇ ಕೊಟ್ಟಿದ್ದೀನಿ ಅಲ್ವಾ? ರೀ, ನೀವೇನು ತಲೆ ಕೆಡಿಸ್ಕೋಬೇಡಿ, ಬನ್ನಿ ಹೋಗೋಣ. ನಡೀರಿ ನಡೀರಿ ನಡೀರಿ. ಬುಡುಪಾರು, ನಾ ತಕ್ಕತೀನಿ. ಪಾರು ಕೈ ಹಿಡಿದಿರೋದು ಬಿಡಕ್ಕಲ್ಲ. ಈ ಪಾರು ಒಂದ್ಸಲ ಕೈ ಇಟ್ರೆ ಪಾರಾಗೋಕ್ಕೆ ಚಾನ್ಸೇ ಇಲ್ಲ. ಸುಮ್ಮನೆ ಕೂತ್ಕೊ ಮಾವ. ಇಲ್ಲಿ ನೋಡಿಲಿ, ಎಷ್ಟೆಷ್ಟು ಉದ್ದುದ್ದ ಉಗುರು ಬಿಟ್ಟಿದ್ಯಾ.
ಹಾಗೆ ಕೆಲಸ ಮಾಡ್ತೀಯಾ, ಎಲ್ಲ ಗಲೀಜ್ ಹೋಗಿ ಉಗುರು ಮಧ್ಯೆ ಸೇರ್ಕೊಳ್ಳುತ್ತೆ ಗೊತ್ತಾ? ಇಷ್ಟು ಕೀಟಾಣು ಇರುತ್ತೆ ಗೊತ್ತಾ? ಇಲ್ಲಿ ಕಾಣ್ತಾನೆ ಇಲ್ಲ. ಅಣ್ಣ ಅದು ಕಣ್ಣಿಗೆ ಕಾಣಿಸಲ್ಲ ಅಣ್ಣ. ಓ ಹಂಗಾರೆ ಕೀಟಾಣು ದ್ಯಾವ್ರಿದ್ದಂಗ? ಅಯ್ಯೋ ಅಲ್ಲ, ಹೇ ದ್ಯಾವ್ರಿದ್ರೂ ಕಣ್ಣು ಕಾಣಕ್ಕಿಲ್ಲ ಅಂತೀವಲ್ಲ. ಅಣ್ಣ ಅದು ಮೈಕ್ರೋಸ್ಕೋಪಿಕ್ ಕಾಣುತ್ತೆ, ನಮ್ ಬರೀ ಗಣ್ಣಿಗೆ ಕಾಣಲ್ಲ ಅಷ್ಟೇ. ನೋಡಕ್ ಮಾತ್ರ ತುಂಬಾ ಚಿಕ್ಕದು, ಕೊಡೋ ಕೆಲಸ ಇದೆಯಲ್ಲ ತುಂಬಾ ದೊಡ್ಡದು. ನಮ್ಮನೇಲಿ ಡಾಕ್ಟರ್ ಅವರಲ್ಲ, ಮತ್ತ್ಯಾಕೆ ಚಿಂತೆ? ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಮಾವನ್ನ ಅದ್ ಹೆಂಗ್ ಗುಣ ಮಾಡ್ಬಿಟ್ರು ನಮ್ಮ ಅತ್ತಿಗೆ? ಆ ಪ್ಯಾಟೆ ಡಾಕ್ಟ್ರಪ್ಪ 24 ಗಂಟೆವರೆಗೂ ಏನು ಹೇಳಂಗೆ ಇಲ್ಲ ಅಂತಿದ್ದ. ಹೌದು ಶಿಷ್ಯ, ನಾನು ಡಾಕ್ಟರ್ ಅಂದ್ರೆ ಸೀರಿಯಸ್ ಆಗಿ ಕನ್ನಡಕ ಹಾಕೊಂಡು ತಮಾಷೆನೇ ಮಾಡ್ದೆ, ಮುಖ ಗಂಟಿಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅತ್ತಿಗೆ ನೋಡಿದ್ಮೇಲೆ ಎಲ್ಲ ಡಾಕ್ಟ್ರು ಹಿಂಗೇ ಇರ್ಲಪ್ಪ ಅಂತ ಅನಿಸ್ತಿದೆ. ಏನ್ ಕೈಗುಣ ಅದ್ಕೆ ನಿಮ್ದು? ಹಿಂಗೋಗಿ ಹಿಂಗ್ ಬಂದ್ರೆ ಅಷ್ಟೇ, ಅಷ್ಟಲ್ಲೇ ಮಾವ ಹುಷಾರಾಗ್ಬಿಟ್ರು. ಮ್ಯಾಜಿಕ್ ಮ್ಯಾಜಿಕ್. ಇಂಥ ಪ್ರತಿಭೆನ ದೇಶ ಬಿಟ್ಟು ಕಳಿಸ್ಬಾರ್ದಪ್ಪ. ಇಲ್ಲಪ್ಪ, ನಮ್ಮ ಮಾರಿಗುಡಿ ಬಿಟ್ಟು ಎಲ್ಲೂ ಕಳ್ಸಕ್ಕಿಲ್ಲ. ಅತ್ತೆ ನಮ್ಗೆಲ್ಲ ನೀನ್ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವಾಗ ಊರ್ ಜನನು ತುಂಬಾ ಸೇಫ್ ಆಗಿದ್ದಾರೆ ಅನ್ಸುತ್ತೆ. ಯಾಕೆ ಹೇಳಿ? ಯಾರಿಗೇನೇ ಆದ್ರೂ ನೀನಿದೆಯಲ್ಲ ಅನ್ನೋ ಧೈರ್ಯ. ನಿಜ ಕಣವ, ಪಾರು ಇದ್ದಿದ್ದಕ್ಕೆ ಮಾವ ಬದುಕಿದ್ದು. ನನ್ ದ್ಯಾವ್ರನ್ನ ನೀವು ಉಳಿಸ್ಬಿಟ್ಟೆ ಪಾರು. ಅದಕ್ಕೆ ಡಾಕ್ಟರ್ನ ದೈವೋ ನಾರಾಯಣೋ ಹರಿ ಅನ್ನೋದು. ಮಾವ ಅದು ದೈವೋ ಅಲ್ಲ, ವೈದ್ಯೋ. ವೈದ್ಯೋ ನಾರಾಯಣೋ ಹರಿ. ನೋಡು ಏಟ್ ಸಂದಾಗ ತಿತ್ತಾಳೆ. ಹೆಂಡತಿನೇ ಟೀಚರ್ ಮಾಡ್ಕೊಂಡಿದ್ಯೋ ಇಲ್ಲ ಟೀಚರ್ನೇ ಹೆಂಡತಿ ಮಾಡ್ಕೊಂಡಿದ್ಯೋ ಗೊತ್ತಿಲ್ಲಪ್ಪ. ಒಟ್ನಲ್ಲಿ ನಮ್ಮ ಅತ್ತಿಗೆ ಡಾಕ್ಟರ್ ಮಾತ್ರ ಅಲ್ಲ, ಲಾಯರು, ಟೀಚರು, ಸೋಷಿಯಲ್ ವರ್ಕರು, ಹೋಮ್ ಮೇಕರು ಎಲ್ಲ. ಏ ಸಾಕು, ಸುಮ್ಮನೆ ಹೊಗಳುತ್ತಾನೆ ಇರಬೇಡಿ, ಒಂಥರ ಆಗುತ್ತೆ. ಏನೇ ಆಗಲಿ ಅಪ್ಪ ಅಲ್ವಾ, ಜೀವ ಉಳಿಸ್ತಾರೆ. ಅವ್ರು ಉಳಿಲಿಲ್ಲ ಅಂದಿದ್ರೆ ಎಷ್ಟೋ ಜೀವಿಗಳು ವಿಲವಿಲ್ಲ ಅಂತ ಒದ್ದಾಡ್ತಿದ್ವು ಏನೋ. ಪಾರು, ಅವ್ರು ನಂಬ್ಕೊಂಡು ಸಾವಿರಾರು ಜನ ಅವ್ರೆ, ಎಲ್ಲ ಒಳ್ಳೇದೇ ಆಯ್ತು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪಾರ್ದಿ. ಹೆಲ್ಪ್. ಅದೇ ಆದ್ರೂ ಅಪ್ಪ ಯಾಕೆ ಹೀಗೆ ನಾಟಕ ಮಾಡಿದ್ರು? ಬರೀ ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸೋಕೆ ಇಷ್ಟು ಡ್ರಾಮಾ ಮಾಡ್ತಾರಾ, ಅಥವಾ ಬೇರೆ ಏನಾದ್ರೂ ಇದೆಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.